ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ನೊಬೆಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸಾಧನೆಗೈದ ಬಾಲಕಿ ಐರಾಳ ಬಗ್ಗೆ ಇಂದಿನ ದಿವಸ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಕೇವಲ 9 ತಿಂಗಳ ಪುಟಾಣಿ ಕಂದ 422 ವಸ್ತುಗಳನ್ನು ಗುರುತಿಸುವ ಮೂಲಕ ನೊಬೆಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಿಂದ ಮೆಡಲ್ ಹಾಗೂ ಪ್ರಮಾಣ ಪತ್ರಕ್ಕೆ ಭಾಜನರಾಗಿದ್ದು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದೆ. ವಿಜಯಪುರ ನಗರದ ದೀಪಕ್ ಕತ್ತಿ ಮತ್ತು ಅನುಷಾ ಕತ್ತಿ ದಂಪತಿಯ ಪುತ್ರಿ ಐರಾ ಎಂಬ ಕಂದಮ್ಮ ಈ ಸಾಧನೆ ಶಿಖರವೇರಿದ್ದು ಗುಮ್ಮಟ ನಗರಿ ಹಿರಿಮೆಯನ್ನು ಹೆಚ್ಚಿಸಿದ್ದಾಳೆ. ಅದ್ಭುತ ಆಲೋಚನಾ ಶಕ್ತಿ, ಅಮೋಘ ನೆನಪಿನ ಸಾಮರ್ಥ್ಯ ಹಾಗೂ ಅಗಾಧ ಗ್ರಹಿಕೆಯ ಮೂಲಕವೇ ಐರಾ ಎಲ್ಲರ ಗಮನ ಸೆಳೆದಿದ್ದಲ್ಲದೆ ದಾಖಲೆ ಬರೆದಿರುವುದು ಹೆಮ್ಮೆ ತರಿಸಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಲಾಗಿದ್ದು ಮಗುವಿನ ಪ್ರತಿಭೆ ಕಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಐರಾ ಹುಟ್ಟಿನಿಂದ ಪ್ರತಿಯೊಂದಕ್ಕೂ ಸ್ಪಂದನೆ ನೀಡುತ್ತಿದ್ದಳು. ಈಕೆಯ ಚುರುಕು ಬುದ್ಧಿಯನ್ನು ಗಮನಿಸಿ 6 ತಿಂಗಳ ಮಗು ಇರುವಾಗಲೇ ಹಲವು ರೀತಿಯ ಕಲಿಕೆ ಶುರು ಮಾಡಲಾಯಿತು. ಮನೆಯಲ್ಲಿನ ವಸ್ತುಗಳು ಹಾಗೂ ಪಕ್ಷಿಗಳು, ಪ್ರಾಣಿಗಳನ್ನು ತೋರಿಸಿ ಅವುಗಳ ಹೆಸರು ಹೇಳುವುದನ್ನು ಮಾಡುತ್ತಿದ್ದೆ. ಹೀಗೆ ನಾನು ಒಮ್ಮೆ ಹೇಳಿದರೆ ಸಾಕು, ಅದನ್ನು ಆಕೆ ಗ್ರಹಿಸುತ್ತಿದ್ದಳು. ನಂತರದಲ್ಲಿ ಅದರ ಚಿತ್ರ ತೋರಿಸಿ ಹೆಸರು ಹೇಳಿದ ತಕ್ಷಣವೇ ಐರಾ ಗುರುತಿಸುತ್ತಿದ್ದಳು. ಹೀಗಾಗಿ ಫ್ಲ್ಯಾಶ್ ಕಾರ್ಡ್ ಮೂಲಕ ಆಕೆಯ ಕಲಿಕೆ ಮತ್ತು ಗ್ರಹಿಕೆ ಸಾಮರ್ಥ್ಯ ವೃದ್ಧಿಸಲು ಪ್ರಯತ್ನಿಸಲಾಯಿತು. 3 ತಿಂಗಳಲ್ಲಿ 422 ವಸ್ತುಗಳನ್ನು ಗುರುತಿಸುತ್ತಿದ್ದಳು ಎಂದು ಅವರ ತಾಯಿ ಅನುಷಾ ಹೇಳಿದರು. ನೊಬೆಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಸಂಸ್ಥೆಯ ಮಾನದಂಡಗಳ ಅನುಸಾರ ಐರಾಳ ಜ್ಞಾಪಕ ಶಕ್ತಿಯ ವಿಡಿಯೋಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಲಾಗಿತ್ತು. ಈ ಸಂಸ್ಥೆಯು 9 ತಿಂಗಳ ವಯಸ್ಸಿನಲ್ಲಿ 422 ವಸ್ತುಗಳನ್ನು ಗುರುತಿಸುವ ಕಿರಿಯ ಮಗು ಎಂದು ಘೋಷಿಸಿ ಪ್ರಮಾಣ ಪತ್ರ ನೀಡಿದೆ ಎಂದು ತಿಳಿಸಿದ್ದಾರೆ. ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಪ್ರಜ್ಞಾವಂತ ಪ್ರಬುದ್ಧ ನಾಗರಿಕ ಬಂಧುಗಳೇ, ನಿಮ್ಮೆಲ್ಲರಿಗೂ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಾನು ಶಿವಶಂಕರ್ ಡಿ ಹೆಬ್ಳಿ ಮತ್ತು ನನ್ನ ಜೊತೆ ಜಗದೀಶ ಮುಣ್ಕಲ್ ಮತ್ತು ಲಿಂಗರಾಜ್ ದಾರು ಶೆಟ್ಟರ್ ವಿಶೇಷವಾದ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ನೀವೆಲ್ಲರೂ ಕೇಳಿರ್ತೀರಿ, ನಮ್ಮ ಭಾರತದ ಪೌರಾಣಿಕ ಕಥೆಗಳಲ್ಲಿ ಅತ್ಯಂತ ರೋಚಕವಾದಂಥ ಕಥೆಗಳನ್ನು ನೀವು ಕೇಳಿರ್ತೀರಿ. ಅದರಲ್ಲಿ ಒಂದು ಏನು ಹೇಳ್ಬೋದು ಅಂತಂದರೆ, ಈ ಅಭಿಮನ್ಯು ಅರ್ಜುನನ ಮಗ, ಅವನ ಪೌರಾಣಿಕ ಕಥೆಗಳಲ್ಲಿ ನೀವೆಲ್ಲರೂ ಕೇಳಿರುವಂತೆ ಭಾರತದ ಪೌರಾಣಿಕ ಕಥೆಗಳಲ್ಲಿ ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿರಬೇಕಾದ್ರೆ ಈ ಚಕ್ರವ್ಯೂಹ ಭೇದಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದ. ಯಾಕಂದರೆ ಅವನು ತಾಯಿಯ ಗರ್ಭದಲ್ಲಿದ್ದಾಗ ಅವ್ರ ತಾಯಿ ಅದನ್ನೆಲ್ಲ ಕೇಳ್ಕೊಂಡ್ಲು ಅಂತಕ್ಕಂಥ ಮಾತನ್ನು ನಾವೆಲ್ಲ ಕೇಳಿರ್ತೇವೆ. ಇನ್ನು ಮಾಡರ್ನ್ ಟೈಮ್ಸಿಗೆ ಬರೋದಾದರೆ, ಆಧುನಿಕ ರಂಗದಲ್ಲಿ ನಾವು ನೋಡೋದಾದರೆ, ಚೈನೀಸ್ ಆಗಿರ್ಬೋದು, ಜಾಪನೀಸ್ ಆಗಿರ್ಬೋದು, ವಿವಿಧ ರಂಗಗಳಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು, ಅಕಾಡೆಮಿಕ್ಸ್ ಆಗಿರ್ಬೋದು, ಇನ್ನಿತರ ಇನೋವೇಷನ್ಸ್ ಆಗಿರ್ಬೋದು, ಇದರಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿಯೇ ಅಗಾಧವಾದ ಪ್ರತಿಭೆಯನ್ನು ತೋರಿಸ್ತಾರೆ ಅಂತಕ್ಕಂಥ ನ್ಯೂಸ್ಗಳನ್ನು ನಾವೆಲ್ಲ ಕೇಳ್ತಿರ್ತೇವೆ. ಆದರೆ ಇದರದೆಲ್ಲ ಮೂಲ ಕಲೆ ನಮ್ಮ ಭಾರತದ್ದು ಅಂತಕ್ಕಂಥದ್ದು ನಮ್ಗೆ ಎಷ್ಟೋ ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಅದರಲ್ಲಿ ಒಂದು ಹೇಳಬೇಕಾದ್ರೆ ಗಾಂಧಾರಿ ವಿದ್ಯೆ ಅಂತಕ್ಕಂಥ ಮಾತನ್ನು ನಾವು ಕೇಳ್ತೀವಿ. ಹೀಗೆ ಎಷ್ಟೋ ಕಲೆಗಳಿವೆ. ಇಂಥ ಒಂದು ವಿಶೇಷವಾದ ಕಥೆಯನ್ನು, ಸಂದರ್ಶನವನ್ನು ನಿಮಗೆ ಇವತ್ತು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತು ಅಂಥ ವಿಶೇಷ ಪ್ರತಿಭೆಯನ್ನು ಹೊಳ್ತಕ್ಕಂಥ ಒಂದು ಮಗು, ಆ ಮಗುವಿನ ಏಜು ಜಸ್ಟ್ 1 ವರ್ಷ, ಆದರೆ ಸುಮಾರು 400ಕ್ಕಿಂತ ಹೆಚ್ಚು ವಿವಿಧ ಪ್ರಕಾರದ ವಸ್ತುಗಳನ್ನು, ಧ್ವಜಗಳನ್ನು, ದೇಶದ ಹೆಸರುಗಳನ್ನು ಅವನ್ನೆಲ್ಲ ಗುರುತಿಸ್ತಾಳೆ ಅಂತಕ್ಕಂಥ ಮಾತನ್ನು ಐರಾ ಕೊರ್ವಿ ಅವರು ಕತ್ತಿ ಅಂತೇಳಿ, ಮೂಲತಃ ತವ್ರ ಮನೆ ಹೆಸರು ಕೊರ್ವಿ ಅವರು ಅಂತೇಳಿ. ಸೊ ಈಗ ವಿಜಯಪುರಕ್ಕೆ ಹೋದ ನಂತರ, ಮದುವೆ ಮಾಡ್ಕೊಂಡು ಹೋದ ನಂತರ ಅಲ್ಲಿ ಕತ್ತಿ ಅವರು ಮನೆತನ. ಸೊ ಆ ಐರಾ, ಈ ಮಗು ಪ್ರತಿಭೆ ಕುರಿತು ಅವರ ತಾಯಿಯನ್ನೇ ಮಾತಾಡ್ಸೋಣಂತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಿಮ್ಮ ಪರಿಚಯ? ನನ್ನ ಹೆಸರು ಅನುಷಾ ಕೊರ್ವಿ ಅಂತ ಹೇಳಿ. ನಾನು ಹುಬ್ಳಿಯವಳು, ಮೂಲತಃ ಹುಬ್ಳಿಯವಳು. ಮದುವೆ ಆದ ತಕ್ಷಣ ನಾನು ಬಿಜಾಪುರ್ಗೆ ಹೋದೆ. ಅಲ್ಲಿ ಅನುಷಾ ದೀಪಕ್ ಕತ್ತಿ ಆದೆ. ಸೊ ನಾನು ಸೂಪರ್ ಬ್ರೈನ್ಸ್ ಅಂತ ಹೇಳಿ ಒಂದು ಸಂಸ್ಥೆನ ನಡೆಸ್ತೀನಿ. ಸೂಪರ್ ಬ್ರೈನ್ಸ್ ಏನಂದರೆ, ಇದು ಮಕ್ಕಳ ಬ್ರೈನ್ ಟ್ರೈನಿಂಗ್ ಒಂದು ಪ್ರೋಗ್ರಾಮು. ಈಗ ನೀವು ಹಿಂದಿನ ಕಾಲದಲ್ಲೆಲ್ಲ ಕೇಳಿರ್ಬೋದು ಗಾಂಧಾರಿ ವಿದ್ಯೆ ಅಂತ ಹೇಳಿ. ಇದು ಅದೇ ಥರನೇ. ನಾನು ಇನಿಷಿಯಲಿ ಇದನ್ನು ಫ್ರಾಂಚೈಸಿ ಆಗಿ ತೊಗೊಂಡಿದ್ದೆ. ಇದು ಜಪನೀಸ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಜಪನೀಸ್ ಟೆಕ್ನಾಲಜಿ ಏನಂದರೆ, ಇಲ್ಲಿದೆ ವಿದ್ಯೆ, ಅದು ಮೂಲತಃ ನಮ್ಮ ದೇಶದ್ದೇ, ಭಾರತದ್ದೇ ಒಂದು ವಿದ್ಯೆ. ಅದನ್ನೇ ಜಪಾನ್ದವರು, ಚೈನಾದವರು ತೊಗೊಂಡು ಅದನ್ನು ಮಾಡರ್ನೈಸ್ ಮಾಡಿ ಈಗಿನ ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮ್ಯೂಸಿಕ್ ಮುಖಾಂತರ, ಥೆರಪಿ ಮೂಲಕ ಅದನ್ನು ಡೆವಲಪ್ ಮಾಡಿ ನಮ್ಮ ದೇಶದವ್ರಿಗೆ ಒಂದು ಫ್ರಾಂಚೈಸಿ ಮಾಡಿ ಸೆಲ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಒಂದು ಫ್ರಾಂಚೈಸಿನ ನಾನು ತೊಗೊಂಡು ಇದನ್ನು ಸ್ಟಾರ್ಟ್ ಮಾಡಿದೆ.
ಸೊ ಇನಿಷಿಯಲಿ 4 ಮಕ್ಕಳಿಂದ ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಅವ್ರ ಮೇಲೆ ಪ್ರಯೋಗ ಮಾಡ್ತಾ ಹೋದೆ, ಹೇಗೆ ಈ ಥರ ವಿದ್ಯೆ ಇದು ಎಲ್ಲ ಇಂಪ್ಲಿಮೆಂಟ್ ಆಗುತ್ತೆ ಮಕ್ಕಳ ಮೇಲೆ, ಅವ್ರ ಕಾನ್ಸಂಟ್ರೇಷನ್. ಹುಬ್ಬಳ್ಳಿಯಲ್ಲೇ ನಾನು 2015 ಇದನ್ನು ಸ್ಟಾರ್ಟ್ ಮಾಡಿದೆ. ಸೊ ಮಾಡ್ತಾ ಮಾಡ್ತಾ ನಾನೇನು ನೋಡಿದೆ ಅಂದರೆ, ಅವ್ರು ಏನು ಹೇಳ್ತಾರೆ, ಈ 30 ತಾಸೆ ತಗೋಬೇಕು, 50 ತಾಸೆ ತಗೋಬೇಕು, ಒಂದು ಟೈಮ್ ಲಿಮಿಟ್ ಹಾಕ್ತಾರೆ. ಈಗ ಶಾಣೆ ಇದ್ದಂಥ ಮಕ್ಕಳು 30 ತಾಸಿನಲ್ಲೇ ಮಾಡ್ತಾರೆ. ಸ್ವಲ್ಪ ಡಲ್ ಇರೋರು 50% ಮಾಡೋರು, 40% ಅಕಾಡೆಮಿಕ್ಸ್ನಲ್ಲಿ ಮಾಡೋರು, ಸ್ವಲ್ಪ ಸ್ಲೋ ಇರೋರು, ಅಂಥವ್ರಿಗೆ ಇದು ಸಾಲ್ತಿರ್ಲಿಲ್ಲ. ಸೊ ನಾನೇನು ಮಾಡಿದೆ, ಆ ಫ್ರಾಂಚೈಸಿ ಎಲ್ಲ ಬಿಟ್ಟು ನಂದೇ ಒಂದು ರಿಸರ್ಚ್ ಸ್ಟಾರ್ಟ್ ಮಾಡಿದೆ. ರಿಸರ್ಚ್ ಮಾಡಿ ಈಗಿನ ಮಕ್ಕಳ ಪ್ರಾಬ್ಲಮ್ ಏನು, ಅದಕ್ಕೆ ಪೇರೆಂಟ್ಸ್ ಕಡೆಯಿಂದ ನಾ ಎಲ್ಲ ಚರ್ಚೆ ಮಾಡಿ, ಎಲ್ಲ ಇಂಟರ್ನೆಟ್ಲಿಂದ ರಿಸರ್ಚ್ ಮಾಡಿ, ಮಕ್ಕಳದ್ದು ಏನು ಪ್ರಾಬ್ಲಮ್, ಈಗಿನ ಏನು ಪ್ರಾಬ್ಲಮ್, ಅದಕ್ಕೆ ನಾವು ಏನು ಸೊಲ್ಯೂಷನ್ ಕೊಡಬೇಕು ಅಂತ ಹೇಳಿ ಅದನ್ನ ಹುಡುಕಾಡಿದೆ. ಎಲ್ಲ ಪೇರೆಂಟ್ಸ್ ಜೊತೆ ಮಾತಾಡಿದಾಗ ಕಾಮನ್ ಪ್ರಾಬ್ಲಮ್ಸ್ ಏನು ಮಕ್ಕಳದು, ಈಗ ಅವ್ರು ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಪೇರೆಂಟ್ಸ್ ಮಾತು ಕೇಳೋದಿಲ್ಲ, ಅಭ್ಯಾಸ ಮಾಡಕ್ಕೆ ಕೂಡೋದಿಲ್ಲ, ಬರೆಯೋ ಪ್ರಾಕ್ಟೀಸ್ ಇರಂಗಿಲ್ಲ, ಓದಂಗಿಲ್ಲ, ಎಲ್ಲದಕ್ಕೂ ಓವರ್ ಕಾನ್ಫಿಡೆನ್ಸ್, ನನಗೆಲ್ಲ ಬರುತ್ತೆ, ನಾನು ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್, ರೆಸ್ಪೆಕ್ಟ್ ಕೊಡಲ್ಲ ದೊಡ್ಡವರಿಗೆ. ಸೊ ಇವೆಲ್ಲ ಪ್ರಾಬ್ಲಮ್ಸ್ನ ನಾನು ಜನ್ರೇಟ್ ಮಾಡಿ ಇದಕ್ಕೆ ಏನು ಸೊಲ್ಯೂಷನು ಅಂಥೇಳಿ ಒಂದು ರಿಸರ್ಚ್ ಮಾಡಿದೆ. ರಿಸರ್ಚ್ ಮಾಡಿದಾಗ ನಂದೇ ಒಂದು ಮಾಡ್ಯೂಲ್ಸ್ನ ಡೆವಲಪ್ ಮಾಡಿದೆ. ಈಗ ಅವ್ರು ಒಂದು 4 ಪಾಯಿಂಟ್ಸ್ ನಮಗೆ ಮಾಡಿ ಕೊಟ್ಟರೆ ಫ್ರಾಂಚೈಸಿದವರು, ನಾನು ಒಂದು 40 ಪಾಯಿಂಟ್ಸ್ ಮಾಡಿದೆ. ಅಂದರೆ ಒಂದು ನಂದೇ ಆದ ಮಾಡ್ಯೂಲ್ಸ್ ಮಾಡಿ ಅದನ್ನು ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊತ ಹೋದಂಗೆ ಚೆನ್ನಾಗಿ ರಿಸಲ್ಟ್ಸ್ ಬರಾಕತ್ತು. ಸೊ ಪರ್ಸೆಂಟೇಜ್ ವೈಸ್ ನಾವು ನೋಡಿದಾಗ ಜಸ್ಟ್ ಪಾಸಿಂಗ್ ಸ್ಟೂಡೆಂಟ್ಸ್ 35-40% ಮಾಡ್ತಾ ಇರೋಂಥ ಮಕ್ಕಳು 70-75 ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಆಫ್ಟರ್ ದಿಸ್ ಮಾಡ್ಯೂಲ್. ಸೊ ನನಗೂ ಒಂದು ಹುರುಪ್ ಬಂತು, ಹೌದು ಮಕ್ಕಳು ಮಾಡಾಕತ್ತಾರ, ಇನ್ನೂ ಅವ್ರಿಗೆ ಮಾಡಿಸ್ಬೋದು ಅಂಥೇಳಿ 4ರಿಂದ ಸಾವಿರಾರು ಮಕ್ಕಳಾದ್ರು. ಸೊ ಕೋಚಿಂಗ್ಲಿಂದ ಮಕ್ಳಿಗೆ ಭಾಳ ಬೆನಿಫಿಟ್ ಆಗಾಕತ್ತು, ಟಾಪ್ ಬರಾಕತ್ರು, ರ್ಯಾಂಕ್ ಬರಾಕತ್ರು. ಸೊ ಹಿಂಗಾಗಿ 4ರಿಂದ 16 ವರ್ಷ ಏಜ್ ಲಿಮಿಟ್ ಇದೆ ಸರ್ ಇದು. 4ರಿಂದ 16 ವರ್ಷದ ಏಜ್ ಲಿಮಿಟ್. ಅಂದ್ರೆ ಆ ವಯಸ್ಸಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಬಹಳ ಫಾಸ್ಟ್ ಇರುತ್ತೆ. ಮಕ್ಕಳ ಬ್ರೈನ್ ಹೆಂಗಿರುತ್ತೆ ಅಂದ್ರೆ ಒಂದು ಬಿಳಿ ಹಾಳೆ ಇದ್ದಂಗ, ಒಂದು ಫ್ರೆಶ್ ಫಾರ್ಮ್ಯಾಟ್ ಆಗಿರೋ ಒಂದು ಕಂಪ್ಯೂಟರ್ ತರ. ನೀವು ಅದರಲ್ಲಿ ಪಾಸಿಟಿವ್ ಸ್ಟೋರ್ ಮಾಡಿದ್ರೆ ಅದು ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಸ್ಟೋರ್ ಮಾಡಿದ್ರೆ ನೆಗೆಟಿವ್ ಇರುತ್ತೆ. ಸೊ ಪೇರೆಂಟ್ಸ್ ಆದವರು, ಟೀಚರ್ಸ್ ಆದವ್ರು ಕರ್ತವ್ಯ ಮಕ್ಕಳಿಗೆ ಒಂದು ಚಲೋ ಎನ್ವೈರ್ಮೆಂಟ್, ಪಾಸಿಟಿವ್ ಎನ್ವೈರ್ಮೆಂಟ್ ಕೊಡ್ಬೇಕಂದ್ರೆ ಅವ್ರ ತಲೆಯಲ್ಲಿ ಒಳ್ಳೇದನ್ನೆಲ್ಲ ಕಲಿಸ್ಕೊಂತ ಹೋಗ್ಬೇಕು, ಒಳ್ಳೇದನ್ನ ಹೇಳ್ಕೊಂತ ಹೋಗ್ಬೇಕು, ಅಂದ್ರೆ ಅವರು ಒಳ್ಳೆ ನಾಗರಿಕರಾಗ್ತಾರೆ. ಬಹುಶಃ ಇದಕ್ಕೆ ಏನೋ ನಮ್ಮ ಹಿರಿಯರು ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ಇಡುವಂತಕ್ಕಂಥ ಮಾತನ್ನ ಹೇಳ್ತಾರೆ. ಫಾರ್ಮೇಟಿವ್ ಸ್ಟೇಜ್ ಅಂತ ಹೇಳಿ ಪ್ರಾಥಮಿಕ ಹಂತದಲ್ಲಿ ಈ ರೀತಿ ಒಂದು ಕೌಶಲ್ಯಗಳನ್ನ ಡೆವಲಪ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಆ ಸಂಶೋಧನೆ ಮುಖಾಂತರ ನೀವು ಕಂಡುಕೊಂಡ್ರಿ, ಅಂದ್ರೆ ಕೇವಲ ಈ ವಿದೇಶ ಜಪನೀಸು ಅಥವಾ ಈ ಮಾಡೆಲ್ ಮಾತ್ರ ರೆಸ್ಟ್ರಿಕ್ಟ್ ಆಗ್ಲಾರ್ದೆ ಇನ್ನೂ ಹೆಚ್ಚಿನ ಮಾಡೆಲ್ಸ್ ನಮ್ಮ ದೇಶದಲ್ಲಿ ಬಹಳ ವೆರೈಟೀಸ್ ಇದಾವೆ ಸರ್. ಅಂದ್ರೆ ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಯೋಗ ಇಂದ ಬಹಳ ಬೆನಿಫಿಟ್ ಇದೆ. ಸೊ ಈಗ ಶವಾಸನ ಅಂತ ಬಂದಿದೆ, ಅಂದ್ರೆ ಸಬ್ ಕಾನ್ಶಿಯಸ್, ನಾವು ಸ್ಲೀಪ್ ಹೋದಾಗ, ಮಲಗಿದಾಗ, ನಿದ್ರಾವಸ್ಥೆಯಲ್ಲಿದ್ದಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಇರುತ್ತೆ, ಅದಕ್ಕೆ ನಾವು ಟಚ್ ಮಾಡ್ಬೋದು ಮ್ಯೂಸಿಕ್ ಮುಖಾಂತರ. ಅದಕ್ಕೆ ನಾವು ಟಚ್ ಮಾಡಿದ್ರೆ ಬ್ರೈನ್ ಇನ್ನೂ ಶಾರ್ಪ್ ಆಗಿ ಬೆಳೆಯುತ್ತೆ. ಆಮೇಲೆ ಮೆಡಿಟೇಷನ್, ಧ್ಯಾನ ಮಾಡೋದು. ಈಗ ನಮ್ಮ ಬಸವಣ್ಣವರು ಏನ್ ಮಾಡ್ತಿದ್ರು, ಲಿಂಗಾನ ಇಟ್ಕೊಂಡು ಧ್ಯಾನ ಮಾಡ್ತಿದ್ರು. ಸೊ ಈಗ ಅದೇ ರೀತಿ ನಾವು ಒಂದು ಕ್ಯಾಂಡಲ್ ಇಟ್ಕೊಂಡು ಕ್ಯಾಂಡಲ್ ಲೈಟ್ ಮೆಡಿಟೇಷನ್ ಅಂತ ಮಾಡ್ತೀವಿ. ಸೊ ಈಗ ಜ್ಞಾನ ಮಾಡೋದ್ರಿಂದ ನಮ್ಗೆ ಎಷ್ಟೋ, ಈಗ ಹಂಗೆ ಜ್ಞಾನ ಮಾಡಂದ್ರೆ ಈಗಿನ ಮಕ್ಕಳು ಮಾಡೋದಿಲ್ಲ. ಅದೇ ಮ್ಯೂಸಿಕ್ ಮುಖಾಂತರ ಜ್ಞಾನ, ಕ್ಯಾಂಡಲ್ ಲೈಟ್ ಮೆಡಿಟೇಷನ್, ಒಂದು ಹೊಸ ಹೆಸರು ಕೊಡೋದು ಅದಕ್ಕೆ, ಕ್ಯಾಂಡಲ್ ಲೈಟ್ ಮೆಡಿಟೇಷನ್. ಸೊ ಕ್ಯಾಂಡಲ್ ಅದು ಏನು ಉರಿತಾ ಇರ್ತೈತಲ್ಲ ಬೆಂಕಿ, ಅದನ್ನೇ ನೋಡ್ಕೊಂತ ಹೋದಂಗ ನೀವು ಏನು ಊಹೆ ಮಾಡ್ತೀರಿ ನಿಮ್ಮ ಮನಸ್ನಾಗ, ಅದು ಆ ಕ್ಯಾಂಡಲ್ ಮೇಲೆ ಮೂಡುತ್ತೆ. ನೀವಿಲ್ಲಿ ಕ್ಲಾಸಲ್ಲಿ ಕುಂತು ನಿಮ್ಮ ಮನ್ಯಾಗಿರೋದ್ರ ಬಗ್ಗೆ ಯಾರ ಬಗ್ಗೆ ಯಾರು ವಿಚಾರ ಮಾಡಿದ್ರೆ ಆ ಕ್ಯಾಂಡಲ್ ಅಲ್ಲಿ. ಈಗ ಐರಾನ್ ಕುರಿತು ಮಾತನಾಡೋದಾದ್ರೆ ಅವಳ ವಿಶೇಷ ಸಾಧನೆ ಏನು? ಯಾಕಂದ್ರೆ ಇಡೀ ವಿಶ್ವದಲ್ಲಿಯೇ ಬಹುಶಃ ಐರಾ ಮಾತ್ರ ಈ ಒಂದು ಕೌಶಲ್ಯವನ್ನು ಹೊಂದಿರತಕ್ಕಂಥವಳು ಅಂತಕ್ಕಂಥ ಒಂದು ಪ್ರತಿಭೆನ ಗೊತ್ತಿದೆ. ಏನು ಅವಳ ಪ್ರತಿಭೆ? ಈಗ ಅವಳಿಗೆ ವಯಸ್ಸು ಎಷ್ಟು ಸರ್? ಐರಾ ಈಗ 1 year, ಕೇವಲ 1 ವರ್ಷ. ಐರಾ ಬಹುಶಃ ಸ್ಪಷ್ಟವಾಗಿ ಮಾತನಾಡಕ್ಕೂ ಇನ್ನು ಸ್ಪಷ್ಟವಾಗಿ ಈಗ ಅಮ್ಮ, ಅಪ್ಪ, ಅಜ್ಜ, ಅಜ್ಜಿ ಇದೆಲ್ಲ ಅಂತಾಳೆ, ಅಷ್ಟೇ ಮಾತಾಡ್ತಾಳೆ, ಮತ್ತೆ ಒಂದೊಂದು ವರ್ಡ್ಸ್ ಮಾತಾಡ್ತಾಳೆ. ಆಕ್ಚುಲಿ ಅವಳದೇನು ಅಂದ್ರೆ ಐರಾ ಬಹಳ ಟ್ಯಾಲೆಂಟೆಡ್ ಚೈಲ್ಡ್. ಇದನ್ನ ನಾವು ಮಂತ್ ವೈಸ್ ಮಂತ್ ನೋಡ್ಕೊಂತ ಬರ್ತಾ ಇದೀವಿ. 1ನೇ ಮಂತ್ ಇದ್ದಾಗ ಆಕಿನ ರೆಸ್ಪಾನ್ಸು, 2ನೇ ಮಂತ್ ಇದ್ದಾಗ ಆಕಿನ ರೆಸ್ಪಾನ್ಸು, ಆಕಿ ಎಲ್ಲ ಗುರ್ತು ಹಿಡಿದು ನಾವೇನ್ ಮಾತಾಡ್ತೀವಿ ಅದಕ್ಕೆ ಸ್ಪಂದಿಸೋದು, ಸ್ಮೈಲ್ ಕೊಡೋದು. ಈಗ ನಾವು ಬೈದ್ರೆ ಅವಾಗೆ ಅಳಕ್ ಸ್ಟಾರ್ಟ್ ಮಾಡೋದು. ಸೊ ಅವಳು ಎಷ್ಟು ಟ್ಯಾಲೆಂಟೆಡ್ ಅನ್ನೋದು ನಾವು ಬಹಳ ಅರ್ಲಿ ಸ್ಟೇಜ್ ಇಂದ ಗುರ್ತು ಹಿಡಿಯಕ್ ಸ್ಟಾರ್ಟ್ ಮಾಡಿದ್ವಿ.
ಸೊ ಮನೆಗಿರೋ ವಸ್ತುನೇ ಅವಳನ್ನ ಹೇಳ್ಕೊಡ್ತಾ ಹೋದೆ. ಅಂದ್ರೆ ಮನೆಗೆ ಹಣ್ಣು ತಂದಿರ್ತೀವಿ, ತರಕಾರಿ ತಂದಿರ್ತೀವಿ, ಅದನ್ನ ನಾ ಅವಳಿಗೆ ಹೇಳ್ಕೊಂತ ಹೋಗ್ತಾ ಇದ್ದೆ. ಹಣ್ಣುಗಳಲ್ಲಿ ಇದು ಆಪಲ್, ಇದು ಬನಾನಾ, ಇದು ಮ್ಯಾಂಗೋ, ಇದು ಕಿವಿ ಅಂತ ಹೇಳಿ ಬೇರೆ ಬೇರೆ ತರ ಫ್ರೂಟ್ಸ್ ಹೇಳ್ಕೊಂತ ಹೋದಂಗ ನಾನು 4-5 ದಿನ ಕಲಿಸ್ದಂಗ 6ನೇ ದಿನ ಅವಳಿಗೆ ಕೇಳಿದೆ. ಕ್ವಶನ್ ಕೇಳಿದಾಗ ಇದು ಆಪಲ್ ಯಾವ್ದು ಅಂದ್ರೆ ಆಪಲ್ ತೋರ್ಸೋಳು. 2 ಫ್ರೂಟ್ ಇಟ್ಟು ಇದು ಆಪಲ್ ಯಾವ್ದು ಅಂತ ಕೇಳಿದ್ರೆ ಆಪಲ್ ತೋರ್ಸೋಳು, ಕಿವಿ ಯಾವ್ದು ಅಂತ ಕೇಳಿದ್ರೆ ಕಿವಿ ತೋರ್ಸೋಳು. ಸೊ ನನಗೆ ಆಶ್ಚರ್ಯ ಆಯ್ತು, ಏನಿದು ಎಲ್ಲ ಕರೆಕ್ಟ್ ಹೇಳಾಕತ್ತಾಳಲ್ಲ, ಏನೋ ಗೆಸ್ ಮಾಡ್ತಾ ಇದ್ದಾಳೇನೋ ಅಂತ ಹೇಳಿ ಹಂಗೆ ಒಂದ್ 4-5 ಸತಾಗ ಸೇಮ್ ರಿಪೀಟೆಡ್ಲಿ ಕೇಳಿದಾಗ ಅವ್ರು ಕರೆಕ್ಟ್ ಹೇಳಿದ್ರು. ಹಾ, ಗುರ್ತಿಸ್ತಿದ್ಲು ಕರೆಕ್ಟ್ ಫ್ರೂಟ್ ಯಾವ್ದು ಅಂತ ಹೇಳಿ. ನನಗೇನ್ ಅನಿಸ್ತು, ಯಾವ ಕೇಕಿಗೆ ಏನಾದ್ರು ಒಂದ್ ಟ್ರೈ ಮಾಡಬಾರ್ದು ಅಂತ ಹೇಳಿ ನಾನು ಆನ್ಲೈನ್ ಅಲ್ಲಿ ಫ್ಲಾಶ್ ಕಾರ್ಡ್ಸ್ ಅಂತ ಹೇಳಿ ತರಿಸಿದೆ. ಫ್ಲಾಶ್ ಕಾರ್ಡ್ಸ್ ಅಂದ್ರೆ ಅದರಲ್ಲಿ ಫ್ರೂಟ್ಸ್ ಬರ್ತಾವೆ, ವೆಜಿಟೇಬಲ್ಸ್, ಬಾಡಿ ಪಾರ್ಟ್ಸ್, ಬೇರೆ ಬೇರೆ ತರ ಚಿತ್ರ, ಫೋಟೋ ಇರ್ತಾವ. ಆಪಲ್ದು ಫೋಟೋ, ಫ್ರೂಟ್ಸ್ ಇಂದು ಒಂದ್ ಸ್ವಲ್ಪ ಫ್ರೂಟ್ಸ್, 20 ಫ್ರೂಟ್ಸ್, 20 ವೆಜಿಟೇಬಲ್ಸ್, ಹಿಂಗೆ ಕಂಟ್ರಿ ಫ್ಲಾಗ್ಸ್, ಫ್ರೀಡಮ್ ಫೈಟರ್ಸ್, ಆಲ್ಫಾಬೆಟ್ಸ್, ನಂಬರ್ಸ್ ಅಂತ ವೆರೈಟೀಸ್ ಆಫ್ ಥಿಂಗ್ಸ್ ನಾನು ಈಗ ತರಿಸಿದೆ. ಸೊ ಕಲ್ಸ್ಕೊಂತ ಹೋದೆ. ದಿನಕ್ಕೆ ಒಂದ್ 4-10 ನಿಮಿಷ ಅಷ್ಟೇ ನಾ ಅವಳಿಗೆ ಹೇಳ್ಕೊಂತ ಹೋದೆ. ಇವತ್ತು ಫ್ರೂಟ್ಸ್ ಮಾಡಿದ್ರೆ ನಾಳೆ ವೆಜಿಟೇಬಲ್ಸ್, ಹಿಂಗ್ ಕಲ್ಸ್ಕೊಂತ 1 by 1 ಫ್ಲಾಶ್ ಮಾಡ್ಕೊಂತ. ಇಲ್ಲ 10 ನಿಮಿಷ ಮಾತ್ರ, ಮಕ್ಳಿಗೆ ಪ್ರೆಷರು ಆಗ್ಬಾರ್ದು. ಸೊ ಒಂದ್ ದಿನಕ್ಕೆ ಒಂದ್ 10 ನಿಮಿಷ ನಾನು ಮಾಡಿಸ್ಕೊಂತ ಹೋದೆ. ಸೊ 6 ತಿಂಗಳಿಗೆ ನಾನು ಆಕ್ಚುಲ್ ಫ್ಲಾಶ್ ಕಾರ್ಡ್ಸ್ ತರಿಸಿ ಪ್ರಾಪರ್ ವೇ ಒಳಗೆ ಹೇಳ್ಕೊಂತ ಹೋದೆ. 6 ತಿಂಗಳ ಬೇಬಿ ಇದ್ದಾಗ ನಾನು ಅವಳಿಗೆ ಸ್ಟಾರ್ಟ್ ಮಾಡಿದ್ದೆ. 6 ತಿಂಗಳಕ್ಕಿಂತ ಮುಂಚೆ ಮನೆಯಲ್ಲಿರುವ ವಸ್ತು, ಬೇರೆ ಬೇರೆ ವಸ್ತುನ ಹೇಳ್ಕೊಂತ ಹೋಗ್ತಾ ಇದ್ದೆ. ಬಟ್ ಆಕ್ಚುಲಿ 6 ತಿಂಗಳಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಅವಳು ಕರೆಕ್ಟ್ ಎಲ್ಲ ಗುರುತಿಸಿ, 1 ಟಾಪಿಕ್ ಮುಗಿದ್ಮೇಲೆ 2nd ಟಾಪಿಕ್ ಹೋಗ್ತಿದ್ದೆ, 2nd ಮುಗಿದ್ಮೇಲೆ 3rd. 1 ಟಾಪಿಕ್ ಅಲ್ಲಿ 24 ಕಾರ್ಡ್ಸ್ ನ ಸೆಟ್ ತಗೊಂಡೆ ನಾನು. ಸೊ ಒಂದೊಂದು ಟಾಪಿಕ್ ಮುಗಿತಾ 3 ತಿಂಗಳಲ್ಲಿ, ಅಂದ್ರೆ 6ರಿಂದ 9 ತಿಂಗಳು, 3 ತಿಂಗಳ ಗ್ಯಾಪ್ ವೇರಿಯೇಷನ್ ಅಲ್ಲಿ ಅವಳು 422 ಐಟಮ್ಸ್ ನ ಗುರ್ತಿಡಿಯಾಕತ್ಲು. ಸೊ ಕರೆಕ್ಟ್ 422 ಐಟಮ್ಸ್ ನ ಅವಳು ಗುರ್ತಿಡಿಯಾಕತ್ಲು. ಇದು ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್, ಅನಿಮಲ್ಸ್, ಬರ್ಡ್ಸ್, ಸ್ಟ್ರೀ ಕ್ರಿಯೇಚರ್ಸ್, ಆಲ್ಫಾಬೆಟ್ಸ್, ನಂಬರ್ಸ್, ಏಷ್ಯನ್ ಕಂಟ್ರಿ ಫ್ಲಾಗ್ಸ್, ಆಮೇಲೆ ವೆರೈಟೀಸ್ ಆಫ್ ಫ್ರೀಡಮ್ ಫೈಟರ್ಸ್ ಆಗಿರ್ಬೋದು. ಸೊ ಪ್ಲೇಸಸ್ ಇನ್ ಇಂಡಿಯಾ, ನೋ ಮೋರ್ ಅಬೌಟ್ ಇಂಡಿಯಾ, ಶೇಪ್ಸ್ ಆಗಿರ್ಬೋದು, ಕಲರ್ಸ್. ಸೊ ಈ ಬೇರೆ ಬೇರೆ ತರ ಟಾಪಿಕ್ಸ್ ನಲ್ಲಿ ಅವಳು ಐಡೆಂಟಿಫೈ ಮಾಡ್ಕೊಂತ ಹೋದ್ಲು. ಮಾಡಾಕತ್ಮೇಲೆ ನನಗೇನು ಅನ್ನಿಸ್ತು, ಯಾಕೆ ನಾವು ಇದನ್ನ ಇನ್ನೂ ಮುಂದುವರಿಸಬಾರ್ದು, ಇಲ್ಲೇ ಬಿಟ್ಟರೆ ಅವಳು ಟ್ಯಾಲೆಂಟ್ ಇಲ್ಲೇ ಮುಗಿದು ಹೋಗ್ಬಿಡ್ತೈತಿ. ಸೊ ನಾವು ನಮಗೂ ಒಂದು ಸೆಲ್ಫ್ ಮೋಟಿವೇಶನ್ ಆಗ್ತೈತಿ, ಅವಳಿಗೂ ಒಂದು ರೆಕಗ್ನೈಸೇಷನ್ ಆಗ್ತೈತಿ ಅಂತ ನಾನು ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಈ ಥರ ಯಾವ ಮಕ್ಕಳು ಏನು ಮಾಡಿದ್ದಾರೆ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೆ. ಇಂಟರ್ನೆಟ್ನಲ್ಲೆಲ್ಲ, ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ನಾನು ನೋಡಿದೆ, ಒಂದು ಆಂಧ್ರ ಪ್ರದೇಶ್ ಮಗು 120 ಕಾರ್ಡ್ಸನ್ನ ಮಾಡಿ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಅಂತ ಹೇಳಿ. ಸೊ ಆ ಮಗುನ ವಯಸ್ಸು ನಿಯರ್ಲಿ 7-8 ಮಂತ್ಸೇ. 7-8 ಮಂತ್ಸ್ ಇತ್ತು. ಸೊ ನಾನು ಸರ್ಚ್ ಮಾಡ್ತಾ ಇದ್ದೆ ಈ ತರ ಏನೇನ್ ಇದಾವೆ ಅಂತ ಹೇಳಿ. ಸೊ ಸರ್ಚ್ ಮಾಡುವಾಗ ನನಗೆ ಹಿಂಗೆ ಕಾಣ್ತು. ಸೊ ನಾನು ಅನ್ಕೊಂಡೆ, ಆ ಮಗು 120 ಮಾಡಿದಾಗ ನನ್ನ ಮಗು ಇಷ್ಟು ಕಾರ್ಡ್ಸ್ ಮಾಡ್ತಾ ಇದೆ, ಯಾಕೆ ನಾನು ಏನಾದರೂ 400ಕ್ಕಿಂತ ಹೆಚ್ಚು ಕಾರ್ಡ್ಸ್ ಮಾಡ್ತಾ ಇದ್ದೆ, ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ರೆಕಾರ್ಡ್ಸ್ ಬಗ್ಗೆ ಎಲ್ಲ ರಿಸರ್ಚ್ ಮಾಡಾಕತ್ತೆ. ಸೊ ನಾನು ಗಿನ್ನಿಸ್ ನೋಡಿದೆ, ಲಿಂಟಾ ಬುಕ್ ಆಫ್ ರೆಕಾರ್ಡ್ಸ್ ನೋಡಿದೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನೋಡಿದೆ, ನೋಬೆಲ್ ವರ್ಲ್ಡ್ ರೆಕಾರ್ಡ್ ನೋಡಿದೆ. ಬಟ್ ನನ್ನ ತಲೆಯಲ್ಲಿ ಫಸ್ಟ್ ವರ್ಲ್ಡ್ ರೆಕಾರ್ಡೇ ಇರಬೇಕು. ವಿದಿನ್ ಇಂಡಿಯಾ ಮತ್ತು ನಾ ಯಾವಾಗಾದ್ರೂ ಮಾಡ್ಬೋದು, ಬಟ್ ವರ್ಲ್ಡ್ನಲ್ಲೇ ಫಸ್ಟ್ ಅಂದರೆ ಅದು ಒಂದು ಹೆಮ್ಮೆನೇ ಬೇರೆ. ವರ್ಲ್ಡ್ ರೆಕಾರ್ಡ್ ಏನಾದರೂ ಮಾಡಬೇಕು ಅಂತ ಹೇಳಿ ನಾನು ನೋಬೆಲ್ ವರ್ಲ್ಡ್ ರೆಕಾರ್ಡು, ಗಿನ್ನಿಸ್ ವರ್ಲ್ಡ್ ರೆಕಾರ್ಡು, ಲಿಮ್ಕಾ 3 ನೋಡಿದೆ. ಅದರಲ್ಲಿ ನನಗೆ 2ರಲ್ಲಿ ಏಜ್ ಕ್ರೈಟೀರಿಯಾ ಇತ್ತು. ನನ್ನ ಮಗುಗೆ ಅದು ಪಾಸಿಬಲ್ ಆಗಲಿಲ್ಲ. ಸೊ ನಾನು ನೋಬೆಲಿಗೆ ನೋಡಿದೆ, ಅದಕ್ಕೇನು ಏಜ್ ಕ್ರೈಟೀರಿಯಾ ಇರಲಿಲ್ಲ. ಸೊ ನಾನು ಇಲ್ಲಿ ಅಪ್ಲೈ ಮಾಡಿ ಡಿಸ್ಕ್ರಿಪ್ಷನ್ ಬರೆದೆ, ನನ್ನ ಮಗಳು ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳಿ ವಿತ್ ಡಿಸ್ಕ್ರಿಪ್ಷನ್, ಅವ್ಳ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಕಳಿಸಿದಾಗ ಅವ್ರು ನಮ್ಗೆ ವಿಡಿಯೋಸ್ ಕೇಳಿದ್ರು. ವಿಡಿಯೋಸ್ ಎಲ್ಲ ನಾನು ಅವ್ರು ಹೇಳಿದ ರೀತಿಯಲ್ಲಿ ನಾನೆಲ್ಲ ಇನ್ಸ್ಟ್ರಕ್ಷನ್ ಪ್ರಕಾರ, ಗೈಡ್ಲೈನ್ಸ್ ಪ್ರಕಾರ ನಾನು ಎಲ್ಲ ವಿಡಿಯೋ ಮಾಡಿ ಕಳಿಸಿದೆ. ಸೊ ಐರಾ ಐಡೆಂಟಿಫೈ ಮಾಡೋದು ಅದೆಲ್ಲ. ಸೊ ಆಮೇಲೆ ವಿಡಿಯೋ ಎಲ್ಲ ಐಡೆಂಟಿಫೈ ಮಾಡಿದ್ಮೇಲೆ ಅವ್ರ ಜೂರಿ ಎಲ್ಲ ಅದನ್ನೆಲ್ಲ ಚೆಕ್ ಮಾಡಿ ವೆರಿಫೈ ಮಾಡಿ ನಮಗೆ ಇದು 2 ಇರ್ತವೆ, ಬ್ರೇಕ್ ದ ರೆಕಾರ್ಡ್ ಆರ್ ಸೆಟ್ ಅ ನ್ಯೂ ರೆಕಾರ್ಡ್ ಅಂತ ಹೇಳಿ. ವರ್ಲ್ಡ್ ರೆಕಾರ್ಡ್ ಮಾಡುವಾಗ ಬ್ರೇಕ್ ದ ರೆಕಾರ್ಡ್ ಅಂದ್ರೆ ಹಳೆ ಯಾರಾದರೂ ರೆಕಾರ್ಡ್ ಮಾಡಿದ್ರೆ ಅದನ್ನ ಬ್ರೇಕ್ ಮಾಡಿ ನಾವು ಅದಕ್ಕಿಂತ ಹೆಚ್ಚು ಮಾಡೋದಕ್ಕೆ ಬ್ರೇಕ್ ದ ರೆಕಾರ್ಡ್ ಅಂತಾರೆ. ಸೆಟ್ ಅ ರೆಕಾರ್ಡ್ ಅಂದ್ರೆ ಯಾರು ಮಾಡಿರಂಗಿಲ್ಲ, ಹೊಸ ರೆಕಾರ್ಡ್ ಸೆಟ್ ಮಾಡೋದು. ಇವಳದ್ದು ಏನಾಗಿದೆ, ಹೊಸ ರೆಕಾರ್ಡ್ ಸೆಟ್ ಮಾಡೋದು ಆಗಿದೆ, ಹಳೆ ರೆಕಾರ್ಡ್ ಬ್ರೇಕ್ ಮಾಡೋದು ಸೆಟ್ ಮಾಡ್ತಾ ಇದ್ದಾಳೆ. ಸೊ ಶಿ ಇಸ್ ದ ಫಸ್ಟ್. ಐರಾ ಒಂದು ಫಸ್ಟ್ ವರ್ಲ್ಡ್ ನಲ್ಲೇ 422 ಐಡೆಂಟಿಫೈ ಮಾಡ್ತವ್ರೆ ಅಂತ ಮಗು ಅಂದ್ರೆ ಐರಾ ಇಸ್ ದ ಫಸ್ಟ್ ಚೈಲ್ಡ್. ಸೊ ಅವರು ಯಂಗೆಸ್ಟ್ ಟು ಐಡೆಂಟಿಫೈ ಮೋಸ್ಟ್ ನಂಬರ್ ಆಫ್ ಫ್ಲಾಶ್ ಕಾರ್ಡ್ಸ್ ಅಂತ ಹೇಳಿ ಟೈಟಲ್ ಕೊಟ್ಟಿದ್ದಾರೆ. ಸೊ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಕನ್ಫರ್ಮ್ ಆಗಿ ಅವ್ರ ಸರ್ಟಿಫಿಕೇಟ್ಸ್, ಮೆಡಲ್ಸ್ ಎಲ್ಲ ನಮಗೆ ಇಶ್ಯೂ ಮಾಡಿದ್ರು. ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಅತ್ಯಂತ ಕಡಿಮೆ ವಯಸ್ಸು 9 ಮಂತ್ಸ್ ಅಲ್ಲಿ ಯಾರು ಮಾಡಿಲ್ಲ ಸರ್. ನೆಕ್ಸ್ಟ್ ಈಗ 14 ಮಂತ್ಸ್ ಅದೆಲ್ಲ ಮತ್ತೆ ಮಾಡ್ತಾ ಇದ್ದಾರೆ ಮಕ್ಕಳು, 14 ಮಂತ್ಸು 18 ಮಂತ್ಸು ಅದೆಲ್ಲ. ಬಟ್ ಅತ್ಯಂತ ಕಡಿಮೆ 9 ಮಂತ್ಸ್ನಾಗ ದಿಸ್ ಇಸ್ ದ ಫಸ್ಟ್ ಒನ್ ಟು ಐಡೆಂಟಿಫೈ ಮೋಸ್ಟ್ ನಂಬರ್ ಆಫ್ ಐಟಮ್ಸ್. ಮೇಡಮ್, ಈಗ ಇದು ವಿಶೇಷ ಸಾಧನೆ ಐರಾಂದ್ ಏನೋ ಹೌದು,
ತಾವು ಹೇಳಿದ್ರಿ ಈಗ ಆ ಸಂಸ್ಥೆ ನೋಬೆಲ್ ರೆಕಾರ್ಡ್ಸ್ ಅವರು ಅತ್ಯಂತ ಕಿರಿ ವಯಸ್ಸಿನ ಮಗು ಅತ್ಯಂತ ಹೆಚ್ಚು ವಸ್ತುಗಳನ್ನು ನಿಖರವಾಗಿ ಗುರುತಿಸ್ತಾ ಇದೆ ಅಂತಕ್ಕಂಥ ಒಂದು ರೆಕಾರ್ಡನ್ನು ಹಳೆ ರೆಕಾರ್ಡನ್ನು ಬ್ರೇಕು ಮಾಡ್ತು, ಹೊಸ ರೆಕಾರ್ಡನ್ನು ಸೆಟ್ಟು ಬಹುಶಃ ಅನ್ಅಸೈಲೇಬಲ್ ರೆಕಾರ್ಡ್ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ನಾನು ಕೇಳೋದಿಷ್ಟೇ, ಈ ನಮ್ಮ ವೀಕ್ಷಕರಿಗೆ, ಸಾಮಾನ್ಯ ನಾಗರಿಕರು ಏನು ನೋಡ್ತಾ ಇರ್ತಾರೆ, ಪಾಲಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇದು ಯಾರಾದರೂ ಕೂಡ ಅಚೀವ್ ಮಾಡ್ಬೋದು, ಆದರೆ ಮೊದಲು ಗುರುತಿಸ್ಬೇಕು, ಗುರುತಿಸಿದ ನಂತರ ತರಬೇತಿ ಕೊಡಬೇಕು. ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಇದು ಎಲ್ಲಾ ಮಕ್ಕಳು ಜೀನಿಯಸ್ ಇರ್ತಾರೆ, ಹೌದು. ಎಲ್ಲಾ ಮಕ್ಕಳು ಹುಟ್ಟದಾಗಿಂದ ಜೀನಿಯಸ್ ಇರ್ತಾರೆ, ಬ್ರೈನ್ ಎಲ್ಲ ಶಾರ್ಪ್ ಆಗಿರುತ್ತೆ. ಪೇರೆಂಟ್ಸ್ ಆದವ್ರು ನಾವ್ ಅದನ್ನ ಗುರ್ತ್ ಹಿಡಿದು ಅವ್ರಿಗೆ ಒಂದ್ ಪ್ರೋತ್ಸಾಹ ಕೊಡ್ಬೇಕು, ಅವ್ರಿಗೆ ಮಾಡಕ್ ಒಂದ್ ಮೋಟಿವೇಶನ್ ಮಾಡ್ಬೇಕು. ಮೋಟಿವೇಶನ್ ಹೆಂಗಂದ್ರೆ ಅವ್ರಿಗೆ ಪ್ರೀತಿ ಕೊಡ್ಬೇಕು. ಇನಿಷಿಯಲ್ ಸ್ಟೇಜಿಗೆ ಮಕ್ಳಿಗೆ ಏನ್ ಹೇಳಿದ್ರು ತಿಳಿತಾ ಇರಂಗಿಲ್ಲ, ಅವ್ರಿಗೆ ಪ್ರೀತಿ ಕೊಡೋದು, ಅವ್ರನ್ನ ನಮ್ ಕಡೆ ವಹಿಸ್ಕೊಳ್ಳೋದು, ಅವ್ರಿಗೆ ಹೊಸ ಹೊಸದನ್ನ ಕಲಿಸ್ಕೊಂತ ಹೋಗುದು, ಅವ್ರಿಗೆ ಮಾತಾಡ್ಸ್ಬೇಕು, ಮೇನ್ ಮಾತಾಡಿಸ್ತಾ ಇರ್ಬೇಕು. ಅವ್ರಿಗೆ ಏನು ತಿಳಿಯಂಗಿಲ್ಲ ಅಂತ ಹೇಳಿ ನಾವು ಬಿಡಬಾರ್ದು. ಇದು ಎಲ್ಲಾ ಪೇರೆಂಟ್ಸಿಗೂ ಆಗ್ತೈತಿ, ಮಾತಾಡಿಸ್ತಾ ಇರೋದು ನಿಮ್ ಮಕ್ಳಿಗೆ, ಹೊಸ ಹೊಸದನ್ನ ಕಲಿಸ್ಕೊಂತ ಇರೋದು. ಈಗ ನೋಡಿ, ಯಾರಾದ್ರೂ ಇದನ್ನ ಟ್ರೈ ಮಾಡ್ಬೋದು. ಏನು ಬರಲ್ಲ, ಹಂಗ್ ಮಾಡಬಾರ್ದು, ನೆಗೆಟಿವ್ ಇರಬಾರ್ದು ಸರ್. ನಮ್ ಮಕ್ಳು ನಮ್ ಹಂಗೆ ಇರ್ತಾರೆ, ಸೊ ನಾವು ಮೊದ್ಲು ಪಾಸಿಟಿವ್ ಆಗಿರ್ಬೇಕು. ಈಗ ನೀವು ಮಕ್ಳಿಗೆ ಬೈಯಾಕತ್ತೀರಿ ಅಂದ್ರ ಪೇರೆಂಟ್ಸ್ ನೀವೇ ಹಂಗಿರ್ತೀರಿ, ಅದಕ್ಕೆ ನೀವು ಬೈತೀರಿ. ಹಂಗ್ ಕರೆಕ್ಟ್, ನೆಗೆಟಿವ್ ಇರ್ಬಾರ್ದು. ನೀವೇ ನಿಮ್ ಮಕ್ಕಳಲ್ಲಿ ನೆಗೆಟಿವ್ ಹಾಕಿದ್ರೆ ಅವ್ರು ನಿಮ್ಗಿಂತ ನೆಗೆಟಿವ್ ಇರ್ತಾರೆ. ಅಂಡ್ ಮಕ್ಳು ಹೆಂಗಿರ್ತಿತ್ತು ಸರ್, ಈಗ ನಮ್ಮನ್ನ ನೋಡಿ ಕಲಿತಾರೆ, ನನ್ ಮಗಳು ನನ್ ನೋಡಿ ಕಲಿತಾಳ. ನಾನು ಕಂಪೇರ್ ಮಾಡಬಾರ್ದು ಸರ್. ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಈಗ ನಮ್ಮ ಮಕ್ಳು ಎಲ್ಲಾ ಮಕ್ಳು ಒಂದೇ ತರ ಇರಲ್ಲ. ಈಗ ಅವ್ರವ್ರ ಪೇರೆಂಟ್ಸ್ ಮೇಲೆ, ಈಗ ಈ ಐರಾಕ್ಕಿಂತ ಜಾಣ ಮಗುನು ಬಹಳ ಇರ್ತಾವೆ. ಓಕೆ, ಸೊ ಐರಾಗ ನೋಡು ಅವಳು ನಿನ್ಕಿಂತ ಜಾಣ ಇದಾಳಂತ ನಾ ಕಂಪೇರ್ ಮಾಡಕ್ ಬರಂಗಿಲ್ಲ. ನಮ್ ಮಕ್ಳಿಗೆ ನಮ್ ಬುದ್ಧಿನೇ ಬಂದಿರುತ್ತೆ, ನಾವ್ ಹೆಂಗಿರ್ತೀವಿ ನಮ್ ಮಕ್ಳು ಹಂಗೆ ಇರ್ತಾರೆ. ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಮಾಡಿಫೈ ಮಾಡಬೇಕು, ರೈಟ್ ಟೈಮ್ ನಲ್ಲಿ ರೈಟ್ ಟೀಚಿಂಗ್ ಕೊಡ್ಬೇಕು ಮಕ್ಳಿಗೆ. ಸೊ ಅದು ಮಾಡೋದ್ರಿಂದ ಏನಾಗ್ತೈತಿ, ಮಕ್ಳ ಬ್ರೈನ್ ಡೆವಲಪ್ಮೆಂಟ್ ಆಗ್ತೈತಿ. ಮನ್ಯಾಗೆಲ್ಲ ಪಾಸಿಟಿವ್ ಎನ್ವೈರ್ಮೆಂಟ್ ಇರಬೇಕು. ಈಗ ನಾವು ಒಂದು ಎಕ್ಸಾಂಪಲ್, ಊಟ ಮಕ್ಳಿಗೆ ಹೇಳ್ತೀವಿ, ಊಟ ಮಾಡು ಅಂತ ಹೇಳಂಗಿಲ್ಲ, ಊಟ ಚೆಲ್ಲಾರ್ದ ಊಟ ಮಾಡು ಅಂತ ಹೇಳ್ತೀವಿ. ಚೆಲ್ಲುದು ಇಸ್ ಅಗೇನ್ ನೆಗೆಟಿವ್. ಹೊಟ್ಟಿ ತುಂಬುವಂಗ ಊಟ ಮಾಡು ಅಂತ ಅನ್ನಂಗಿಲ್ಲ, ಅಂದ್ರೆ ಅವ್ರು ಹೊಟ್ಟಿ ತುಂಬು ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಹೊಟ್ಟಿ ತುಂಬುವಂಗ ಊಟ ಮಾಡು ಅನ್ನೋದು ಒಂದು ಪಾಸಿಟಿವ್ ಆಟಿಟ್ಯೂಡ್, ಚೆಲ್ಲಾರ್ದ ಊಟ ಮಾಡು ಅನ್ನೋದು ಒಂದು ನೆಗೆಟಿವ್ ಆಟಿಟ್ಯೂಡ್. ಈಗ ನಾವು ಚೆಲ್ಲಾರ್ದ ಊಟ ಮಾಡು ಅಂತಂದ್ರೆ ಮಕ್ಳು ಮನಸ್ಸಲ್ಲಿ ಒಂದು ಭಯ, ನಾ ಚೆಲ್ಲಿದ್ರೆ ಮಮ್ಮಿ ಬೈತಾಳು ಏನು ಅನ್ನೋದೊಂದು ಭಯದಿಂದನೇ ತಿಂತಾವು. ಎಷ್ಟು ಬೇಕಷ್ಟು ತಿಂದು ಸಾಕಂತ ಹೇಳಿ ಬಿಟ್ಬಿಡ್ತಾವೆ. ಹೊಟ್ಟಿ ತುಂಬ ಊಟ ಮಾಡು ಅಂದ್ರೆ ಹೊಟ್ಟಿ ತುಂಬುತ್ತದೆ ಫೋಕಸ್ ಮಾಡ್ತಾವೆ ಮಕ್ಕಳು. ಸೊ ಅದು ನಮ್ಮ ಮೇಲೆ ಇರ್ತೈತಿ, ಪೇರೆಂಟ್ಸ್ ಹೆಂಗೆ ಮಕ್ಕಳನ್ನ ಮಾಡಿಫೈ ಮಾಡ್ತೀವಿ ಅದು ನಮ್ಮ ಮೇಲೆ ಇರ್ತೈತಿ. ಸೊ ಎಲ್ಲ ಪೇರೆಂಟ್ಸಿಗೂ ಒಂದು ಅವಕಾಶ ಇರುತ್ತೆ ಮಕ್ಳಿಗೆ ಚಲೋ ರೀತಿಯಲ್ಲಿ ಟ್ರೈನ್ ಮಾಡಕ್ಕೆ. ಇದಕ್ಕೆ ಯಾವುದೇ ರೀತಿ ಕ್ಲಾಸಸ್ ಬೇಡ, ಮನೆಯಲ್ಲೇ ಇಟ್ಕೊಂಡು ಮನೆಗೆ ವಸ್ತು ಇರ್ತಾವೆ, ದಿನನಿತ್ಯ ತರಕಾರಿ ತರ್ತೀರಿ, ಹಣ್ಣು ತರ್ತೀರಿ, ಮನೆಯಾಗಿರೋ ವಸ್ತು ಇರ್ತೈತಿ, ನಿಮ್ಮ ಅಡುಗೆ ಮನೆಯಲ್ಲಿರೋ ವಸ್ತು ಇರ್ತೈತಿ, ಇದನ್ನ ನೋಡಿ ಮಕ್ಳಿಗೆ ಹೇಳ್ಕೊಡೋದು. ಇದು 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 ಪ್ಲೇಟು, ಇದು ಗ್ಲಾಸು, ಇದು ಸ್ಪೂನು, ಅಲ್ಲೇ ಮಕ್ಳು ಕಲಿತಾರೆ, ನೋಡಿ ನೋಡಿ ಕಲಿತಾರೆ ಮಕ್ಕಳು. ಸೊ ನೀವು ಹೆಂಗಿರ್ತೀರ ನಿಮ್ಮ ಮಕ್ಳು ಹಂಗಿರ್ತಾರೆ. ನಿಮ್ಮ ಬಿಹೇವಿಯರ್ ಪಾಸಿಟಿವ್ ಮಾಡ್ಕೊರಿ, ನಿಮ್ಮ ಮಕ್ಕಳು ಪಾಸಿಟಿವ್ ಆಗಿರ್ತಾರೆ. ಆ್ಯಂಡ್ ಎಲ್ಲ ಪೇರೆಂಟ್ಸಿಗೂ ಒಂದು ಕೆಪಾಸಿಟಿ ಇರ್ತೈತಿ, ಆ್ಯಂಡ್ ಎಲ್ಲ ಮಕ್ಳಿಗೂ ಒಂದು ಕೆಪಾಸಿಟಿ ಇರ್ತೈತಿ. ಸೊ ಪೇರೆಂಟ್ಸ್ ಮಕ್ಕಳ ಟ್ಯಾಲೆಂಟನ್ನ ಹೊರಗೆ ತೆಗಿಬೇಕು. ಹೊರಗಿನವ್ರು ಬಂದು ಟೀಚರ್ಸ್ ತೆಗಿ ಅಂದ್ರೆ ತೆಗಿಂಗಿಲ್ಲ. ನಿಮ್ಮ ಮಕ್ಕಳ ಹಿಡನ್ ಟ್ಯಾಲೆಂಟ್ಸ್ನ ನೀವೇ ತೆಗಿಬೇಕು. ಈಗ ಐರಾ ಜಾಣ್ ಇದ್ದಾಳೆ ಅಂತ ಹೇಳಿ ಅವ್ರು ಹುಟ್ಟಿದಾಗಿಂದ ಅವ್ರ ರೆಸ್ಪಾನ್ಸ್ ನೋಡಿ ನನಗೆ ಗೊತ್ತಾಯ್ತು. ಸೊ ನಾ ಇದನ್ನ ಟ್ರೈ ಮಾಡಕ್ಕೆ ಒಂದು ಅವಕಾಶ ಆಯ್ತು. ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿರ್ತೈತಿ, ನೀವು ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತೀರ. ಸೊ ನಿಮ್ಮ ಮಕ್ಳಿಗೆ ಎದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅವಳು ಹೆಂಗಿದ್ದಾಳೆ. ಈಗ ನನ್ನ ಮಗಳಿಗೆ ಜಾಸ್ತಿ ಔಟ್ಡೋರಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಸೊ ನಾ ಔಟ್ಡೋರ್ ಆಕ್ಟಿವಿಟೀಸ್ ಮಾಡಿಸಿದ್ರೆ ಅವಳು ಭಾಳ ಖುಷಿಯಿಂದ ಇರ್ತಾಳೆ. ಒಳಗೆ ಅವಳು ರೂಮ್ನಾಗ ಇಟ್ಟರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೇಮ್ ವೇ ಕೆಲವು ಮಕ್ಕಳಿಗೆ ಪೇಂಟಿಂಗ್ನಲ್ಲಿ ಇಷ್ಟ ಇರ್ತೈತಿ, ಕೆಲವು ಮಕ್ಕಳಿಗೆ ಡ್ರಾಯಿಂಗ್ನಲ್ಲಿ ಇರ್ತೈತಿ, ಕೆಲವು ಮಕ್ಕಳಿಗೆ ಚಿತ್ರ ನೋಡೋದ್ರಲ್ಲಿ ಇಂಟ್ರೆಸ್ಟ್ ಇರ್ತೈತಿ, ಕೆಲವು ಮಕ್ಕಳಿಗೆ ಬರೆಯೋದ್ರಲ್ಲಿ. ನಿಮ್ಮ ಮಕ್ಕಳ ಟ್ಯಾಲೆಂಟ್ ಏನಿದೆ ಅನ್ನೋದು ನೀವು ಹೊರಗೆ ತರಬೇಕು. ನೀವು ಹೊರಗೆ ತಂದಾಗನ ಅವ್ರ ಪ್ರತಿಭೆ ಒಂದು ಸಾಧನೆ ರೂಪದಲ್ಲಿ ಬದಲಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋದಲ್ಲ ವೀಕ್ಷಕರೇ, ನೋಡೋದ್ರಲ್ಲ ನೀವು ಐರಾನ ಸೂಕ್ತ ಪ್ರತಿಭೆಯನ್ನು ಹೇಗೆ ಜಾಗೃತಗೊಳಿಸಿದ್ರು ತಾಯಿ ಅಂತ ಹೇಳಿ. ಈ ಮುಖಾಂತರ ನಾವು ಒಂದು ಸಂದೇಶ ನಮ್ಮೆಲ್ಲ ವೀಕ್ಷಕರಿಗೂ ಹೇಳೋದು ಇಷ್ಟೇ, ಏನಂತಂದರೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ದಾರೆ, ನೀವೆಲ್ಲರೂ ಕೇಳಿರ್ತೀರಿ, ಮನೆಯೇ ಮೊದಲ ಪಾಠ ಶಾಲೆ ಅಂತಕ್ಕಂಥದ್ದನ್ನು, ಅಥವಾ ಜನನಿಯೇ ಮೊದಲ ಗುರು ಅಂತಕ್ಕಂಥ ಮಾತನ್ನು ನೀವೆಲ್ಲ ಕೇಳಿರ್ತೀರ. ಆ ಒಂದು ಮಾತನ್ನು ನಿಜವಾಗಿಸಿದ್ದಾರೆ ಅಷ್ಟೇ ಇಲ್ಲಿ ಈ ನಮ್ಮ ಸಂದರ್ಶನದ ಮೂಲಕ. ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ನೀವು ಪಾಠಶಾಲೆಯಾಗಿ ಪರಿವರ್ತಿಸಬೇಕಾಗತ್ತೆ. ಮತ್ತು ಜನನಿ ಏನು ತಾಯಿ ಇರ್ತಾಳಲ್ಲ, ಅವಳು ಕೂಡ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಈ ಹಿಂದಿನ ಕಾಲದಲ್ಲಿ. ಸೊ ಈ ಎಲ್ಲ ಇದನ್ನು ನೋಡಿ ಮತ್ತು ಇನ್ನೂ ಹೆಚ್ಚಿನ ಸಾಧನೆಯನ್ನು ಐರಾ ಮಾಡ್ತಾ ಇರಲಿ, ಜೀವನದುದ್ದಕ್ಕೂ ಇನ್ನೂ ಹೆಚ್ಚಿನ ಯಶಸ್ಸನ್ನು ಪಡೀಲಿ. ಆ ಯಶಸ್ಸಿಗೆ
ಅವರ ಪಾಲಕರು ಪ್ರೇರಣೆ ಆಗಿರಲಿ ಅಂತ ಹೇಳ್ತಾ ನಮ್ಮ ಜನ ಕನ್ನಡ ಟಿವಿ ಮಾಧ್ಯಮದ ವತಿಯಿಂದ ಹಾರೈಸ್ತೇವೆ ಮೇಡಮ್. ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಯಶಸ್ಸು ನಿಮ್ಮ ಮಗಳದಾಗಲಿ ಅಂತಕ್ಕಂಥ ಹಾರೈಕೆಯನ್ನು ನಮ್ಮ ಜನ ಕನ್ನಡ ಟಿವಿ ಮಾಧ್ಯಮದ ವತಿಯಿಂದ ಹಾರೈಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಜನ ಕನ್ನಡ ಟಿವಿ ಮಾಧ್ಯಮ ವತಿಯಿಂದ ನಿಮಗೆಲ್ಲರಿಗೂ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಜನ ಕನ್ನಡ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಮ್ಮ ಜನ ಕನ್ನಡ ಟಿವಿ ಮಾಧ್ಯಮದ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ. ಧನ್ಯವಾದಗಳು. Ira, now we are doing colors. Ira, yellow color, Ira. Ira, yellow color, yellow. Yes, good girl. Ira, orange color. Yes, correct. Ira, purple color, purple. Ira, purple color. Ira, purple color. Yes, very good. Correct. Ira, blue color. Correct. Ira, gray color. Yes, good. Ira, brown color. Yes, very good. Ira, red color. Yes, good girl. Ira, green color. Yeah, very good. Ira, white color. White color. Yes, very good girl. Ira, black color. Ira, black color. Yes, good girl. Ira, pink color. Yes, good girl. Ira. Thank you. Ira, now we are doing shapes. Ira, circle. Yes, good girl. Ira, hexagon. Yes, very good. Ira, rhombus. Yes, good girl. Ira, triangle. Ira. Yes, correct. Ira, see here. Ira, heart. Ira, heart. Yeah, heart. Ira, heart. Yes, very good girl. Ira, rectangle. Yes, good girl. Ira, crescent. Yes, good girl. Correct. Ira, oval. Yes, very good. Correct. Ira, semicircle. Yes, good girl. Ira, star. Yes, good girl. Correct. Ira, pentagon. Yes, correct. Ira, square. Ira, square. Yes, correct. Good girl. Thank you. Good girl. Body parts. Okay, Ira, neck. Ira, neck. Yes, very good girl. Correct. Ira, arms. Yes, good girl. Ira, nose. Yes, correct. Ira, hair. Correct. Ira, chest. Ira, chest. Correct. Very good girl. Ira, elbow. Yes, very good girl. Ira, face. Correct. Ira, very good girl. Ira, back. Yes, correct. Ira, ankle. Yes. Ira, eyes. Yes, very good girl. Ira, tongue. Correct. Ira, toes. Yes, correct. Ira, stomach.
Yes, very good girl. Good girl. Ira, yours. Yours. Yes, good girl. Correct. Ira, knee. Ira, knee. Ira, knee. Yes, good girl. Ira is a good girl. Shoulder. Yes, very good girl. Ira, leg. Yes, correct. Ira, hand. Yes, correct. Ira, lips. Lips. Ira, lips. Ira, lips. Yes, good girl. Good girl. Ira, fingers. Yes, very good girl. Ira, teeth. Teeth. Yay, good girl. Ira, thumb. Ira, thumb. Ira, thumb. Thumb, Ira. Ira, thumb. Thumb. Yes, good girl. Ira, wrist. Wrist. Yeah, very good. Correct. Ira, foot. Foot. Ira, foot. Ira, foot. Yes, very good. Thank you. Thank you, Ira. Ira, dragon fruit. Dragon, very good. Ira, kiwi. Ira, kiwi. Kiwi, Ira. Kiwi. Kiwi, Ira. Yes, very good girl. Ira, orange. Orange. Ira, orange. Orange. Yes, very good. Ira, mango. 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 Yes, very good. Ira, gooseberry. Gooseberry, Ira, gooseberry. Gooseberry. Yes, very good. Ira, pineapple. Pineapple. Yes, very good. Good, Ira. Ira, strawberry. Strawberry. Yes, very good. Correct. Ira, grapes. Grapes, Ira, grapes. Yes, very good girl. Ira, avocado. Avocado. Yes, good girl. Correct. Ira, water apple. Water apple, Ira. Water apple. Water apple, Ira. Water apple, Ira. Water apple. Water apple. Yes, good girl. Very good. Good girl. Ira, mango. Mango. Mango, Ira. Mango. Mango, Ira. Ira, mango. Yes, very good. Good girl. Ira, gava. Gava. Very good. Correct. Ira, star fruit. Star fruit. Star fruit. Yay. Very good. Very good, Ira. Ira, pomegranate. Pomegranate. Yes. Good girl. Good girl. Ira, watermelon. Watermelon. Very good. Correct. Good girl, Ira. Ira, grapes. Grapes. Grapes, Ira. Good girl. Ira, lychee. 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 Yes, very good. Correct. Ira, pineapple. Pineapple. Yes, very good, Ira. Ira, banana. Banana, Ira. Yes, very good. Correct, Ira. Ira, cherry. Cherry. Correct. Very nice, Ira. Very nice.
Ira, plum, plum. Ira, plum. Plum, Ira, plum. Plum, yes, very good girl. Good girl, Ira. Ira, dragon fruit. Dragon fruit, Ira. Dragon fruit. Very good, correct. Ira, Ira, blackberry. Blackberry, Ira. Blackberry, yes, very good. Thank you.